ನಮಸ್ತೆ, ದಿಸ್ ಇಸ್ ಮಾಸ್ಟರ್ ಕ್ಲಾಸಸ್ ಧಾರವಾಡ. ಇವತ್ತಿನ ಕ್ಲಾಸಲ್ಲಿ ನಾ ಹೇಳ್ತಾ ಇರೋದು ಟ್ರಯಾಂಗಲ್ ಚಾಪ್ಟರಿಗೆ ಸಂಬಂಧಪಟ್ಟ ಹಾಗೆ ಎಕ್ಸಸೈಸ್ 3. ಈ ಥರ್ಡ್ ಎಕ್ಸಸೈಸ್ ಅಲ್ಲಿ ನಾವು ಏನು ಮಾಡಿವಿ, ಆಲ್ರೆಡಿ ಪಾರ್ಟ್ 1 ಒಳಗೆ ಕೆಲವೊಂದಿಷ್ಟು ಕ್ವಶನ್ ಸಾಲ್ವ್ ಮಾಡೇವಿ. ಸೊ ಪಾರ್ಟ್ 2 ಒಳಗೆ ಕ್ವಶನ್ ನಂಬರ್ 5 ಇಂದ ನಾವು ಸಾಲ್ವ್ ಮಾಡ್ತಾ ಇದ್ದೀವಿ. ಸೊ ಹಾಗಾದ್ರೆ ಈ ಕ್ವಶನ್ ನಂಬರ್ 5 ಇಂದ ನಾವು ನೋಡೋಣ ಏನೇನೈತಿ ಕ್ವಶನ್. ಸೊ ಇದನ್ನ ಲಾಸ್ಟ್ ಕ್ಲಾಸಲ್ಲಿ ಹೇಳಿದ ಹಾಗೆ ಇದಕ್ಕೆ ನಮ್ಗೆ ಏನೇನು ಅವಶ್ಯಕತೆ ಐತಿ ಅಂತಂದ್ರೆ ನಮ್ಗೆ ಕೆಲವೊಂದಿಷ್ಟು ಫೋರ್ ಪ್ರಾಪರ್ಟಿ ಯೂಸ್ಫುಲ್ ಅದಾವು. ಒಂದು ಎ ಆಂಗಲ್ ಕ್ರೈಟೇರಿಯಾ, ಇನ್ನೊಂದು ಆಂಗಲ್ ಅಟ್ಲೀಸ್ಟ್ 2 ಆಂಗಲ್ಸ್ ಈಕ್ವಲ್ ಇರಬೇಕು. 3 ಆಂಗಲ್ಸ್ ಇಲ್ಲ ಅಂದ್ರೆ ಅಟ್ಲೀಸ್ಟ್ 2 ಆಂಗಲ್ಸ್ ಈಕ್ವಲ್ ಇರಬೇಕು. ಯಾಕಂದ್ರೆ ಇನ್ನೊಂದು ಆಂಗಲ್ ಆಟೋಮೆಟಿಕಲಿ ಈಕ್ವಲ್ ಆಗಿಬಿಡುತ್ತಲ್ಲ, ಯಾಕಂದ್ರೆ ಸಮ್ ಆಫ್ ಆಂಗಲ್ಸ್ ಇನ್ ಟ್ರಯಾಂಗಲ್ ಇಸ್ ಈಕ್ವಲ್ ಟು 180 ಡಿಗ್ರಿ. ಸೊ ಅದೇ ರೀತಿ ಎಸ್ ಅಂದ್ರೆ ಇಲ್ಲಿ ಎರಡು ಸೈಡ್ಸ್ ನಿಮ್ಗೆ ಏನು ಸಿಗ್ತಾವ, ಸೇಮ್ ಪ್ರಪೋರ್ಷನಲ್ ಒಳಗೆ ಸಿಗ್ತಾವ, ಒಂದು ಆಂಗಲ್ ಈಕ್ವಲ್ ಸಿಗ್ತೈತಿ. ಸೊ ಅದೇ ರೀತಿ ಎಸ್ ಅಂದ್ರೆ ಇಲ್ಲಿ 3 ಸೈಡ್ಸ್ ಸೇಮ್ ಪ್ರಪೋರ್ಷನಾಲಿಟಿ ಹೊಂದಿರ್ತಾವ. ಸೊ ಇಂಥ 4 ಸಿಚುವೇಶನ್ ಒಳಗೆ ನಾವು ಅವೆರಡು ಟ್ರಯಾಂಗಲ್ ಅನ್ನ ಏನ್ ಮಾಡ್ಬೋದು, ಸಿಮಿಲರ್ ಅದಾವ ಅಂತ ನಾವು ಹೇಳಬಹುದು. ಓಕೆ, ಸೊ ಇದ್ರ ಬಗ್ಗೆ ನಿಮ್ಗೆ ಐಡಿಯಾ ಇರಬೇಕಾಗ್ತದೆ. ಇದು ಥಿಯರಮ್ಸ್ ಆಲ್ರೆಡಿ ನಾವು ಸಾಲ್ವ್ ಮಾಡಿದೀವಲ್ಲ, ಈಗ ಥಿಯರಮ್ಸ್ ಅನ್ನು ಸಾಲ್ವ್ ಮಾಡಿ ಸೊ ಕೆಲವೊಂದಿಷ್ಟು ಕ್ವಶನ್ಸ್ ಅನ್ನು ಸಾಲ್ವ್ ಮಾಡಿದ್ವಿ. ಸೊ ಹಾಗಾದ್ರೆ ಇವತ್ತಿನ ಕ್ಲಾಸಲ್ಲಿ ನಾವು ಸಾಲ್ವ್ ಮಾಡ್ತಾ ಇರೋದು ಕ್ವಶನ್ ನಂಬರ್ 5 ಇಂದ 4 ಕ್ವಶನ್ ಇದು ಮುಗಿದಿದ್ದಾವೆ ಇವಾಗ. ಸೊ ಕ್ವಶನ್ ನಂಬರ್ 5 ಇಂದ ನಾವು ಸಾಲ್ವ್ ಮಾಡ್ತಾ ಇದ್ದೀವಿ. ಎಸ್ ಅಂಡ್ ಟಿ ಆರ್ ಪಾಯಿಂಟ್ಸ್ ಆನ್ ಅ ಸೈಡ್ಸ್ ಪಿ ಆರ್ ಅಂಡ್ ಕ್ಯೂ ಆರ್. ಎಸ್ ಮತ್ತು ಟಿ ಅನ್ನೋದು ಪಿ ಆರ್ ಮೇಲೆ ಮತ್ತು ಕ್ಯೂ ಆರ್ ಮೇಲೆ ಪಾಯಿಂಟ್ ಅದಾವ ಅಂತ ಹೇಳತ್ತಾನ. ಯಾವ ಟ್ರಯಾಂಗಲ್ ಒಳಗ? ಪಿ ಕ್ಯೂ ಆರ್ ಟ್ರಯಾಂಗಲ್ ಒಳಗ. such that angle P equal to angle RTS. angle P equal to angle RTS. RTS ಅನ್ನೋದು ರೆಡ್ ಕಲರ್ ಟ್ರಯಾಂಗಲ್ ಒಳಗ, angle P ಅನ್ನೋದು ಇದು ದೊಡ್ಡ ಟ್ರಯಾಂಗಲ್ PQR ಟ್ರಯಾಂಗಲ್ ಒಳಗ. ಓಕೆ, ಇದು ನನಗೆ ಡಿಫ್ರೆನ್ಶಿಯೇಟ್ ಮಾಡಕ್ ನಾನು ನಿಮ್ಗೆ ಏನ್ ಮಾಡೀನಿ, ದೊಡ್ಡ ಕಲರ್ ಟ್ರಯಾಂಗಲ್ ಒಳಗೆ ಎಲ್ಲ ಸ್ಟಾರ್ ಹಾಕೀನಿ. ಇವೆಲ್ಲ ಸ್ಟಾರ್ ಇದ್ರಾಗ ಅದಾವ ದೊಡ್ಡ ಟ್ರಯಾಂಗಲ್ ಒಳಗೆ PQR ಪೂರ್ತಿ ಟ್ರಯಾಂಗಲ್ ಒಳಗ. ನೆಕ್ಸ್ಟ್ ಇದು ರೆಡ್ ಕಲರ್ ಲೈನ್ ಹೊಡೆದೇನಲ್ಲ, ಸೊ ಈ ಲೈನ್ ಹೊಡೆದಿದ್ದೇನೆ ಸ್ಮಾಲ್ ಟ್ರಯಾಂಗಲ್ RTS. ಈ RTS ಒಳಗ ಸೊ ನಮಗೇನ್ ಕೊಟ್ಟಾನ, ಗಿವನ್ ಒಳಗೆ ಏನ್ ಕೊಟ್ಟಾನ ಬರ್ದ್ ಬಿಡು ನೀರು. ಗಿವನ್, ಸೊ ಗಿವನ್ ಒಳಗೆ ಏನ್ ಕೊಟ್ಟಾನಪ್ಪ ಅಂತ ಆಂಗಲ್ P ಈಕ್ವಲ್ ಟು ಆಂಗಲ್ RTS ಕೊಟ್ಟಾನ. ಏನ್ ಕೊಟ್ಟಾನ? ಆಂಗಲ್ P ಈಕ್ವಲ್ ಟು ಆಂಗಲ್ RTS ಕೊಟ್ಟಾನ. ನೆಕ್ಸ್ಟ್ ಏನ್ ಕೊಟ್ಟಾನ? ಸಾಕಿಷ್ಟ. ನಾವೇನ್ ಪ್ರೂವ್ ಮಾಡ್ಬೇಕು? ಟು ಪ್ರೂವ್ ಏನ್ ಪ್ರೂವ್ ಮಾಡಕ್ ಹೊಂಟ್ವಿ ನಾವು, ಇವೆರಡು ಟ್ರಯಾಂಗಲ್ ಸಿಮಿಲರ್ ಅಂತ ಅದನ್ನ ಬರ್ದ್ ಬಿಡಂಗಾರೆ. ನೋಡಿ, ಗಿವನ್ ಆತು, ಟು ಪ್ರೂವ್ ಆತು. ನಾವ್ ಏನ್ ಮಾಡ್ತೀವಿ, ಇಲ್ಲಿ ಕ್ವಶನ್ ಒಳಗಿಂದ ನೋಡೇ ಬರ್ದ್ ಬಿಡ್ತೇವಿ. ಮತ್ತೆ ಎಕ್ಸ್ಟ್ರಾ ಇದ್ ಮತ್ತೆ ಬ್ಯಾಟ್ ಅದು ಹಾಕಕ್ ಹೋಗ್ಬೇಡ್ರಿ. RPQ RTS ಇವೆರಡು ಸಿಮಿಲರ್ ಅಂತ ನಾವು ತೋರಿಸ್ಬೇಕ. ನೋಡ್ರಿ ಪ್ರೂಫ್ ಇದೆಷ್ಟು ಅಗದಿ ಸಿಂಪಲ್ ಐತಿ ಅಂತಂದ್ರೆ ಅಗದಿ ಭಾಳ ಈಸಿ. ನಿಮ್ಗೆ ಭಾಳ ಡಿಫಿಕಲ್ಟಿ ಮಾಡ್ಕೊಳಕ್ ಹೋಗ್ಬೇಡ್ರಿ. ನೀವು ಜಸ್ಟ್ ಒನ್ ಟೈಮ್ ಕ್ಲಾಸನ್ನ ಕ್ಲಿಯರ್ ಆಗಿ ಕೇಳಿದ್ರಿ ಅಂತಂದ್ರೆ ನಿಮ್ಗೆ ಅರ್ಥ ಆಗ್ಬಿಡ್ತೈತಿ. ಸೊ ಇರುವ 4 ಪ್ರಾಪರ್ಟಿ ಒಳಗೆ ಯಾವ್ದಾರ ಒಂದು ಪ್ರಾಪರ್ಟಿನ ಅಪ್ಲೈ ಮಾಡ್ಕೊಳ್ಳೋಣ ಈಗ. ಸೊ ಒಂದಂತೂ ಗಿವನ್ ಕೊಟ್ಟಾನ, ಗಿವನ್ ಚಂದ ಕೊಟ್ಟಿರ್ತಾನ ಇಲ್ಲ, ಯೂಸ್ ಆಗ್ಲಿ ಅಂತನ ಕೊಟ್ಟಿರ್ತಾನ. ಸೊ ಅದನ್ನ ಬರ್ಕೊಳ್ಳೋಣ ಫಸ್ಟ್. ಪ್ರೂಫ್ ಇವೆರಡು ಟ್ರಯಾಂಗಲ್ ಚೂಸ್ ಮಾಡ್ಕೊಳ್ಳೋಣ ಫಸ್ಟ್. ಇವೆರಡು ಟ್ರಯಾಂಗಲ್ ಸಿಮಿಲರ್ ಅಂತ ಹೇಳತ್ತಾನಲ್ಲ, ಸೊ ಇನ್ ಟ್ರಯಾಂಗಲ್ ಅವನ್ನ ಚೂಸ್ ಮಾಡ್ಕೊಂಡ್ಬಿಡೋಣ. ಇನ್ ಟ್ರಯಾಂಗಲ್ ಇವ ಎರಡು ಟ್ರಯಾಂಗಲ್ ಯಾವುದು? RPQ ಆ್ಯಂಡ್ ಮಾಡ್ಕೊಳ್ಳೋಣ. ಲಾಸ್ಟಿಗೆ ಸಿಮಿಲರ್ ಅಂತ ಬರಿಬೇಕು, ಅಡ್ವಾನ್ಸ್ ಸಿಮಿಲರ್ ಬರಿಬೇಡ. ಆ್ಯಂಡ್ ಇನ್ನೊಂದು ಟ್ರಯಾಂಗಲ್ ಯಾವುದು? ಟ್ರಯಾಂಗಲ್ RTS. ಸೊ RPQ ಅನ್ನೋದು ಯಾವುದು? RPQ ದೊಡ್ಡ ಟ್ರಯಾಂಗಲ್ ಬ್ಲೂ ಕಲರ್ ಸ್ಟಾರ್ ಹಾಕಿದ್ದು. RTS ಅನ್ನೋದು ರೆಡ್ ಕಲರ್ ಲೈನ್ ಹೊಡೆದಿದ್ದು. ರೈಟ್. ಸೊ ಹಂಗಾರ ಈ ಎರಡು ಟ್ರಯಾಂಗಲ್ ಒಳಗ ಒಂದಂತೂ ಗಿವನ್ ಕೊಟ್ಟಾನ. ಏನ್ ಕೊಟ್ಟಾನ ಇಲ್ಲಿ? ಆಂಗಲ್ P ಇಸ್ ಈಕ್ವಲ್ ಟು ಆಂಗಲ್ RTS. ಆಂಗಲ್ P ಅನ್ನೋದು ದೊಡ್ಡ ಟ್ರಯಾಂಗಲ್ ಒಳಗ, ಆಂಗಲ್ RTS ಅನ್ನೋದು ಒಂದು ಸಣ್ಣ ಟ್ರಯಾಂಗಲ್ ಒಳಗ. ಓಕೆ, ಒಂದ್ ಈಕ್ವಲ್ ಅದಾವ, ಒಂದ್ ಜೋಡಿ ಈಕ್ವಲ್ ಅದಾವ. ದಿಸ್ ಇಸ್ ಗಿವನ್. ಕನ್ನಡ ಮೀಡಿಯಂ ದವ್ರ ದತ್ತ ಅಂತ ಬರೀತಾರ. ರೈಟ್. ಸೊ ಹಾಗಾದ್ರೆ ಇನ್ನೆರಡು ಆಂಗಲ್ ಹುಡುಕೋಣ. ಹಂಗಾರೆ ಎರಡು ಆಂಗಲ್ ಅಥವಾ ಅಟ್ಲೀಸ್ಟ್ ಒಂದ್ ಆಂಗಲ್ ಅರ ಹುಡ್ಕೊಳ್ಳೋಣ. ಸೊ ಒಂದಂತೂ ನೋಡ್ರಿ, ಸಣ್ಣ ಕಲರ್ ಇಲ್ಲಿ ಆರ್ ಬಗ್ಗೆ ಮಾತಾಡಕತ್ತಾಗ, ಈ ರೆಡ್ ಕಲರ್ ಟ್ರಯಾಂಗಲ್ ಬಗ್ಗೆ ಮಾತಾಡಕತ್ತಾಗ ಆರ್ ನಾನು ಬರ್ತೀನಿ ಅಂತಾನೆ. ಯಾಕೆ? ನಿಮ್ಗೆ ಸಂಬಂಧ ಐತದ. ಇನ್ನು ಬ್ಲೂ ಕಲರ್ ಟ್ರಯಾಂಗಲ್ ಬಗ್ಗೆ ಮಾತಾಡಕತ್ತಾಗ ಈ ಆರ್ ನಾನು ಬರ್ತೀನಿ ಅಂತಾನೆ. ಯಾಕಂದ್ರೆ ದೊಡ್ಡ ಟ್ರಯಾಂಗಲ್ಗೂ ಸಂಬಂಧ ಅದಾನ. ಸೊ ಹಂಗಾರೆ ಇವಾಗ ಕಾಮನ್ ಆಂಗಲ್ ಆರ್ ಅನ್ನೋದು ಯಾರು? ಇವಾಗ ಕಾಮನ್ ಆಂಗಲ್ ಹಂಗಾರೆ. ಸೊ ಅದನ್ನ ಬರೀನು. ಏನು? ಆಂಗಲ್ P ದೊಡ್ಡ ಕಲರ್ ಟ್ರಯಾಂಗಲ್ ಒಳಗೆ PRQ, ಆಂಗಲ್ PRQ ಇಸ್ ಈಕ್ವಲ್ ಟು ಸಣ್ಣ ಟ್ರಯಾಂಗಲ್ ಒಳಗೆ SRT.
ಫಸ್ಟ್ ಯಾಕೆ ದೊಡ್ಡದು ಚೂಸ್ ಮಾಡ್ಕೊಂಡೆ ಅಂತ ಸ್ಟಾರ್ಟಿಂಗ್ ಇಲ್ಲಿ RPQ ದೊಡ್ಡದು ಬರ್ದೇನಲ್ಲ ಅದಕ್ಕೆ, ಸೆಕೆಂಡ್ ಅದನ್ನ ಬರ್ದೇನಲ್ಲ ಅದಕ್ಕೆ ಇದಕ್ಕೆ ಮ್ಯಾಚ್ ಆಗಲಿ ಅಂತ. ಸೊ ಇದು ಏನು ಕಾಮನ್ ಆಂಗಲ್, ಇದು ಏನು ಕಾಮನ್ ಆಂಗಲ್, ಕಾಮನ್ ಆಂಗಲ್. ಸೊ ಹಂಗ ಎರಡು ಆಂಗಲ್ ಈಕ್ವಲ್ ಬಂದ್ರೆ ಸಾಕಲ್ಲ. ಸೊ ನಾವ್ ಏನ್ ಬರಿಬಹುದು ಹಂಗಾರ, ದೇರ್ ಫೋರ್ ದೀಸ್ ಟೂ ಟ್ರಯಾಂಗಲ್ಸ್ ಆರ್ ಸಿಮಿಲರ್, ದೇರ್ ಫೋರ್ ಟ್ರಯಾಂಗಲ್ RPQ ಸಿಮಿಲರ್ ಟು ಟ್ರಯಾಂಗಲ್ RTS. ನಮ್ಗೆ ಅದ ಬೇಕಾಗಿತ್ತು, ಇಲ್ಲಿ ಅದ ಬಂದೈತಿ. ಸೊ ಎದರಿಂದ ಬರೀದಿಪ್ಪ ಇದನ್ನ, ಎರಡು ಆಂಗಲ್ ಅಂತಂದ್ರ ಆಂಗಲ್ ಸಿಮಿಲಾರಿಟಿ ಕ್ರಿಟೇರಿಯನ್ ಆಂಗಲ್ ಸಿಮಿಲಾರಿಟಿ ಕ್ರೈಟೇರಿಯನ್ ಇಂದ ನಾವೇನ್ ಬರ್ತೀವಿ, ಇದನ್ನ ಪ್ರೂವ್ ಮಾಡಿದ್ವಿ. ಓಕೆ, ಸೊ ನೋಡಿ ಇದು ಜಸ್ಟ್ ನಾವ್ ಏನ್ ಮಾಡಿದ್ವಿ, ಏನು ಬಹಳ ಜಾಸ್ತಿ ಏನ್ ತ್ರಾಸ ಮಾಡ್ಕೊಳಕ್ ಹೋಗ್ಬೇಡ್ರಿ. ಇಲ್ಲಿ ಒಂದಂತ ಅವ ಕೊಟ್ಟಾನ, ಒಂದಷ್ಟೇ ಹುಡುಕಿದ್ರಿ ನೀವು, ನಿಮ್ದು ಕೆಲಸ ಏನು ಒಂದ ಹುಡುಕಿರಿ, ಬಹಳ ದೊಡ್ಡ ಕೆಲಸ ಮಾಡಿಲ್ಲ ನೀವು, ಒಂದ್ ಹುಡುಕಿರಿ ನೀವು. ಓಕೆ ರೈಟ್. ಸೊ ಇವಾಗ ಕ್ವಶನ್ ನಂಬರ್ 5 ಆಯ್ತು, ಈ ಕ್ವಶನ್ ನಂಬರ್ 6 ಅನ್ನ ಸಾಲ್ವ್ ಮಾಡೋಣ. ಕ್ವಶನ್ ನಂಬರ್ 6 ಅನ್ನು ಆಲ್ರೆಡಿ ಅಲ್ಲಿ ಬರ್ದಿಟ್ಟಿದ್ದೀನಿ. ಸೊ ಕ್ವಶನ್ ನಂಬರ್ 6 ಒಳಗೆ ಏನ್ ಹೇಳತ್ತ ನಾವು, ಇನ್ ದ ಫಿಗರ್, ಓದ್ಕೊರಿ ಕ್ವಶನ್ ಓದ್ಕೊರಿ ಏನೈತದ. In the figure, if triangle ABE congruent to triangle ACD, triangle ABE ನಿಮಗ ಡಿಫ್ರೆನ್ಶಿಯೇಟ್ ಆಗ್ಲಿ ಅಂತ ನಾ ಏನ್ ಮಾಡೀನಿ, ರೆಡ್ ಕಲರ್ ಇಲ್ಲಿ ಲೈನ್ ಹೊಡೆದೇನಿ. ಸೊ ನೆನಪಿಟ್ಕೊರಿ, ACD ಟ್ರಯಾಂಗಲ್ ACD ದಟ್ ಈಸ್ ಬ್ಲೂ ಕಲರ್ ಟ್ರಯಾಂಗಲ್, ಬ್ಲೂ ಕಲರ್. ಇದು ಬ್ಲೂ ಕಲರ್ ನೋಡಿ, ಇಲ್ಲಿಂದ ಸ್ಟಾರ್ಟ್ ಆಗಿ ಇಲ್ಲಿಗೆ ಎಂಡ್ ಐತಿ. ರೆಡ್ ಕಲರ್ ಇಲ್ಲಿಂದ ಸ್ಟಾರ್ಟ್ ಆಗಿ ಇಲ್ಲಿಗೆ ಎಂಡ್ ಐತಿ. ಬ್ಲೂ ಮತ್ತು ರೆಡ್ ಕಲರ್ ಟ್ರಯಾಂಗಲ್. ಶೋ ದ್ಯಾಟ್, ತೋರಿಸ್ರಿ, ಏನ್ ತೋರಿಸ್ತೀರಿ, ಟ್ರಯಾಂಗಲ್ ADE ಸಣ್ಣ ಟ್ರಯಾಂಗಲ್ಲು, ಟ್ರಯಾಂಗಲ್ ABC ದೊಡ್ಡ ಟ್ರಯಾಂಗಲ್ಲು, ಪೂರ್ತಿ ಟ್ರಯಾಂಗಲ್ ಇದು. ADE ಅನ್ನೋದು ಬ್ಲೂ ರೆಡ್ ಎರಡು ಮಿಕ್ಸ್ ಅದ ನೋಡಿ, ಇಲ್ಲಿ ಚಂದ ಕಾಣತೈತಿ ನೋಡಿ ಟೈಪ್ ಡಯಾಗ್ರಾಮ್. ಇದು ADE ABC ದೊಡ್ಡ ಟ್ರಯಾಂಗಲ್. ಇವೆರಡು ಟ್ರಯಾಂಗಲ್ ಸಿಮಿಲರ್ ಅಂತ ನಾವು ತೋರಿಸ್ಬೇಕಾಗೈತಿ, ತೋರಿಸೋಣ. ರೈಟ್, ಫಸ್ಟ್ ನಾವು ಗಿವನ್ ಕೊಟ್ಟಿರ್ತಾನಲ್ಲ ಅದು ಯೂಸ್ ಆಕೈತೆ ಅಂತ ನಮ್ಗೆ ಅರ್ಥ. ಸೊ ಗಿವನ್ ಒಳಗೆ ಏನ್ ಕೊಟ್ಟಾನ ಅದನ್ನ ನೋಡೋಣ. ಫಸ್ಟ್ ಗಿವನ್ ಒಳಗೆ ಏನ್ ಕೊಟ್ಟಾನಪ್ಪ ಅಂತಂದ್ರವ ಆಲ್ರೆಡಿ ಬರ್ದೇನಲ್ಲ ಇಲ್ಲಿ. ಸೊ ಗಿವನ್ ದೀಸ್ ಟೂ ಟ್ರಯಾಂಗಲ್ಸ್ ಆರ್ ಕಾಂಗ್ರುವೆಂಟ್ ಟು ಪ್ರೂವ್ ಏನ್ ಮಾಡ್ಬೇಕಾಗೈತಿ, ಎರಡು ಟ್ರಯಾಂಗಲ್ ಸಿಮಿಲರ್ ಅಂತ ಪ್ರೂವ್ ಮಾಡ್ಬೇಕಾಗೈತೆ. ಸೊ ಇಲ್ಲಿ ಬರ್ಕೊಳ್ಳೋಣ, ಏನೇನ್ ಕೊಟ್ಟಿದ್ದಲ್ಲ ನಿಮಗವ ಪ್ರೂಫ್ ಒಳಗೆ. ಎರಡು ಟ್ರಯಾಂಗಲ್ ಕಾಂಗ್ರುವೆಂಟ್ ಅಂತ ಕೊಟ್ಟಾನ, ಎರಡು ಟ್ರಯಾಂಗಲ್, ಇವೆರಡು ಟ್ರಯಾಂಗಲ್ ಕಾಂಗ್ರುವೆಂಟ್ ಅಂತ ಕೊಟ್ಟಾನ ಹೌದಿಲ್ಲ. ಅದು ಇನ್ನೊಂದ್ಸಲ ಬರ್ಕೊಳ್ಳೇನ, ಟ್ರಯಾಂಗಲ್ ABE congruent to triangle ACD. ಭಯ ABE ಟ್ರಯಾಂಗಲ್ ಐತಲ್ಲ, ABE ಟ್ರಯಾಂಗಲ್ ACD ಟ್ರಯಾಂಗಲ್ ಕಾಂಗ್ರುವೆಂಟ್ ಐತಿ. ಒನ್ಸ್ ಅಪಾನ್ ಅ ಟೈಮ್ ನಾವೆಲ್ಲ ಸ್ಟಡಿ ಮಾಡಿದ್ವಿ, ಇಫ್ ಟೂ ಟ್ರಯಾಂಗಲ್ಸ್ ಆರ್ ಕಾಂಗ್ರುವೆಂಟ್ ದೆನ್ their corresponding parts are equal. ಸೊ ಹಂಗ್ರೆ ಒನ್ ಟೈಮ್ ಕಾಂಗ್ರುವೆಂಟ್ ಅಂತ ಅಂದ್ಮೇಲೆ ಅದು ಕರೆಸ್ಪಾಂಡಿಂಗ್ ಆಂಗಲ್ಸ್ ಆಗಲಿ ಕರೆಸ್ಪಾಂಡಿಂಗ್ ಸೈಡ್ಸ್ ಆಗಲಿ ಎಲ್ಲ ಏನಕ್ಕ ಒಂದಕ್ಕೊಂದು ಈಕ್ವಲ್ ಆಗ್ತಾವ. ಸೊ ಹಂಗಾರ ಈ ಬ್ಲೂ ಕಲರ್ ಆ ಕಡೆ AC, ರೆಡ್ ಕಲರ್ ಆ ಕಡೆ ಈಚ್ ಕಡೆ AB ಎರಡು ಈಕ್ವಲ್ ಹೌದಾ ಏನಲ್ಲೋ? ಹೌದು, AB ಈಕ್ವಲ್ ಟು AC. ಯಾಕಂದ್ರೆ ಎರಡು ಟ್ರಯಾಂಗಲ್ ಕಾಂಗ್ರುವೆಂಟ್ ಅಂತ ಅವ ಹೇಳನಲ್ಲ. ಸೊ ಹಂಗಾರೆ AB ಇಸ್ ಈಕ್ವಲ್ ಟು AC ಬರೀತೇನೆ. AB ಇಸ್ ಈಕ್ವಲ್ ಟು AC ಹೆಂಗ ಬರೆದಿಪ್ಪ, ಬೈ CPCT, ಕರೆಸ್ಪಾಂಡಿಂಗ್ ಪಾರ್ಟ್ಸ್ ಆಫ್ ಕಾಂಗ್ರುವೆಂಟ್ ಟ್ರಯಾಂಗಲ್. ಕನ್ನಡ ಮೀಡಿಯಂದವರು ಸತ್ರಿ ಅಬ, ಸಾವಿತ್ರಿ ಅಲ್ಲ, ಸತ್ರಿ ಅಬ ಸರ್ವಸಮ ತ್ರಿಭುಜಗಳ ಅನುರೂಪ ಭಾಗಗಳು ಅಂತ ಬರಿತೇವಿ. ರೈಟ್. ಸೊ ಹಂಗಾರ ಈಗ ಒಂದು ಸೈಡ್ ಹುಡುಕಿವಿನ, ಇನ್ ಮತ್ತೇನ್ ಸಿಗ್ತಾವ ನೋಡ್ರಿ ಹುಡುಕ್ರಿ. ಹಂಗಾರ ಈಗ ಭಯ್ಯ ಒಂದ್ ಕೆಲಸ ಮಾಡಿ, ಈ ಬ್ಲೂ ಕಲರ್ ಟ್ರಯಾಂಗಲ್ ಐತಲ್ಲ, ಈ ಬ್ಲೂ ಕಲರ್ ಟ್ರಯಾಂಗಲ್ ಅನ್ನ ಇಲ್ಲಿ ನಿಂತು ನೋಡು, ಈ ರೆಡ್ ಕಲರ್ ಟ್ರಯಾಂಗಲ್ ಅನ್ನ ಆ ಕಡೆ ನಿಂತು ನೋಡು. ನೀ ಬ್ಲೂ ಕಲರ್ ಟ್ರಯಾಂಗಲ್ ಈ ಕಡೆ ನಿಂತು ನೋಡಿದಾಗ ನಿನಗ AD ಮೇಲೆ ನಿಂತಂಗ ಅನಿಸ್ತೈತಿ ಬ್ಲೂ ಕಲರ್ ಟ್ರಯಾಂಗಲ್, ಹೌದಾ ಅಲ್ಲೋ? ಈ ಬ್ಲೂ ಕಲರ್ ಟ್ರಯಾಂಗಲ್ ಬೇಸ್ ಎಲ್ಲಿ ಐತಿ, ಇದ್ರ ಬೇಸ್ ಎಲ್ಲಿ ಐತಿ, AD ಐತಿ. ರೆಡ್ ಕಲರ್ ಟ್ರಯಾಂಗಲ್ ಬೇಸ್ ಯಾವ್ದೈತಿ, ಈ ಕಡೆ ನಿಂತು ನೋಡಿದಾಗ AE ಕಾಣ್ತೈತಿ, ಹೌದಾ ಅಲ್ಲೋ? ಕಾಣ್ತೈತಿ. ಸೊ ಹಂಗಾರೆ AD ಈಸ್ ಈಕ್ವಲ್ ಟು AE, AD ಈಸ್ ಈಕ್ವಲ್ ಟು AE, AD ಈಸ್ ಈಕ್ವಲ್ ಟು
ಎ ಯಾಕಂದ್ರೆ ಎರಡು ಟ್ರಯಾಂಗಲ್ ಸಿಮಿಲರ್ ಅದ ಅಂತ ಅವ ಕೊಟ್ಟಾನೋ ಮರೆ ನಾ ಅಲ್ಲ ಅವ ಕೊಟ್ಟಾನ. ಸೊ ಹಂಗಾರೆ ಸೇಮ್ ಇದ್ದೇ ಇರ್ತಾವ, ಕರೆಸ್ಪಾಂಡಿಂಗ್ ಪಾರ್ಟ್ಸ್ ಈಕ್ವಲ್ ಅಲ್ಲ. ಸೊ ಇದು ಸೇಮ್ ಆಸ್ ಇಟ್ ಇಸ್ ಇಟ್ ಇಸ್. ಸೊ ಹಂಗಾರೆ ಇದಕ್ಕೆ 1 ಅಂತ ಕೊಟ್ಟು ಇದಕ್ಕೆ 2 ಅಂತ ನಾನು ನೇಮ್ ಕೊಡ್ತೀನಿ. ಸೊ ಹಂಗಾರೆ ಈಗ ಏನು ಮಾಡ್ತೀನಿ ಅಂದ್ರೆ ಡಿವೈಡ್ 2 ಫ್ರಾಮ್ 1. ಸರ್ ಯಾಕೆ ಡಿವೈಡ್ ಮಾಡತ್ತೀರಿ, ಏನು ಯೂಸ್ ಆಕೈತಿ ನೋಡಿ. ಡಿವೈಡ್ ಮಾಡಿ 2 ಫ್ರಾಮ್ 1. 2 ಅಂದ್ರೆ ಏನು, ಎ ಡಿ ಈಕ್ವಲ್ ಟು ಎ. ಇದನ್ನ ಎದರಲ್ಲಿ ಡಿವೈಡ್ ಮಾಡು, 1 ಇಲ್ಲಿ ಡಿವೈಡ್ ಮಾಡು. ಅಂದ್ರೆ ಎಲ್ ಎಚ್ ಎಸ್ ಕಡೆನೇ ಡಿವೈಡ್ ಮಾಡಬೇಕು, ಆರ್ ಎಚ್ ಎಸ್ ಕಡೆನೇ ಡಿವೈಡ್ ಮಾಡ್ಬೇಕು. ಅಂದ್ರೆ ಕರೆಕ್ಟ್ ಆಕೈತಿ, ಇಲ್ಲ ಅಂದ್ರೆ ಕರೆಕ್ಟ್ ಆಗಲ್ಲ, ಅಂದ್ರೆ ಈಕ್ವಲ್ ಇರ್ತವೆ. ಸೊ ಎ ಡಿ ಬೈ ಎ ಬಿ ಈಕ್ವಲ್ ಟು ಎ ಬೈ ಎ ಸಿ. ಸೊ ಹಂಗಾರ ಇದಕ್ಕೆ ಏನು ಮಾಡ್ತೀನಿ, ನನ್ನ 3 ಅಂತ ನೇಮ್ ಕೊಡ್ತೀನಿ. 3 ಅಂತ ನೇಮ್ ಕೊಟ್ಟೆ. ಇವಾಗ ನಿನಗೆ ಗಿವನ್ನಿಂದ ಏನೇನು ಯೂಸ್ ಮಾಡ್ಕೊಂಡು ಅದನ್ನೆಲ್ಲ ಯೂಸ್ ಮಾಡ್ಕೊಂಡು ನಿನ್ನ ಕೆಲಸ ಏನು ಮಾಡ್ಬೇಕಾಗೈತಿ ಈಗ, ಈ ಸಣ್ಣ ಟ್ರಯಾಂಗಲ್ ಯಾವುದು ಎ ಡಿ ಇ ಈ ಟ್ರಯಾಂಗಲ್ಲು, ಆಮೇಲೆ ಎ ಬಿ ಸಿ ದೊಡ್ಡ ಟ್ರಯಾಂಗಲ್ಲು ಸಿಮಿಲರ್ ಅಂತ ತೋರಿಸ್ಬೇಕಾಗೈತಿ. ಈಗ ಬರಿತೀನಿ, ಇನ್ ಟ್ರಯಾಂಗಲ್ ಎ ಡಿ ಇ ಆ್ಯಂಡ್ ಟ್ರಯಾಂಗಲ್ ಯಾವುದಿದೆ ದೊಡ್ಡ ಟ್ರಯಾಂಗಲ್ ಎ ಬಿ ಸಿ ಇದ್ರಾಗ ಎ ಡಿ ಈ ಸಣ್ಣ ಟ್ರಯಾಂಗಲ್ ಒಳಗ ಎ ಅದಾನಲ್ಲ, ನಾನು ಬರ್ತೇನೆ ಅಂತಾನ. ಇನ್ನು ದೊಡ್ಡ ಟ್ರಯಾಂಗಲ್ ಎ ಬಿ ಸಿ ಒಳಗ ಎ ಇಲ್ಲಿ ನಾನು ಬರ್ತೇನೆ ಅಂತಾನ. ಸೊ ಹಂಗಾರೆ ಎ ಅನ್ನೋದು ಯಾರಿವ, ಕಾಮನ್ ಆಂಗಲ್. ಸೊ ಹಂಗಾರೆ ಡಿ ಎ ಸಿ ಆಂಗಲ್ ಡಿ ಎ ಇ ಇಸ್ ಈಕ್ವಲ್ ಟು ಬಿ ಎ ಸಿ. ರೀಸನ್ ಏನಪ್ಪ, ಕಾಮನ್ ಆಂಗಲ್. ರೀಸನ್ ಏನು, ಕಾಮನ್ ಆಂಗಲ್ ರೈಟ್. ಸೊ ಹಂಗಾರ ಇದು ಒಂದು ಆಂಗಲ್ ಆತ. ಇದೊಂದು ಸೈಡ್ ಪ್ರಪೋರ್ಷನಲ್ ಅದಾವಲ್ಲ, ಇಲ್ಲ 2 ಜೋಡಿ ಸೈಡ್ ಪ್ರಪೋರ್ಷನಲ್ ಅದಾವಲ್ಲ. ಎ ಡಿ ಡಿವೈಡೆಡ್ ಬೈ ಎ ಬಿ ಇಸ್, ಇದನ್ನ ಬರೆಯತ್ತಾನ ವಾಪಸ್. ನಾ ಏನು ದೊಡ್ಡಸ್ತನ ಮಾಡತ್ತಿಲ್ಲ, ಇದನ್ನ ಬರೆಯತ್ತಾನೆ. ಎ ಡಿ ಬೈ ಎ ಬಿ ಇಸ್ ಈಕ್ವಲ್ ಟು ಇ ಬೈ ಎ ಸಿ. ಎಲ್ಲಿಂದ ಬರ್ದಿ, ಫ್ರಾಮ್ 3 ಇಂದ ಬರ್ದಿ. ಸೊ ಹಂಗಾರೆ ಇವೆರಡು ಕಂಡೀಷನ್ ನೋಡಾಕತ್ರ 2 ಸೈಡ್ ಸೇಮ್ ಪ್ರಪೋರ್ಷನಲ್ ಒಳಗದಾವ, ಒಂದು ಆಂಗಲ್ ಈಕ್ವಲ್ ಐತಿ ಅಂತಂದ್ರೆ ಇವೆರಡು ಟ್ರಯಾಂಗಲ್ ಸಿಮಿಲರ್ ಅಂತ ಬರ್ದ್ ಬಿಡ್ಬೋದು. ಎ ಡಿ ಇ ಸಿಮಿಲರ್ ಟು ಟ್ರಯಾಂಗಲ್ ಎ ಬಿ ಸಿ. ಯಾಕೆ ಸರ, ಬೈ ಎಸ್ ಸಿಮಿಲಾರಿಟಿ ಕ್ರೈಟೇರಿಯನ್ ಎರಡು ಟ್ರಯಾಂಗಲ್ ಬರ್ದ್ ಬಿಡ್ಬೋದು. ಸೊ ಹಂಗಾರೆ ಇಲ್ಲಿ ನಾವು ಏನು ಭಾಳ ತ್ರಾಸ ಮಾಡ್ಕೊಂಡಿಲ್ಲ ಸರ್. ಏನ್ ಮಾಡ್ಕೊಂಡಿವಿ ಅಂತಂದ್ರೆ ಅವ ಕೊಟ್ಟಿದ್ದು ಈ ಕಾಂಗ್ರುವೆಂಟ್, ನಾವು ಬರ್ದಿದ್ದು ಅದರಿಂದ ಯೂಸ್ ಮಾಡ್ಕೊಂಡು 2 CPCT. ಇಲ್ಲೇ ನಾವು ಏನು ಹುಡುಕಿ ಮುಗಿದು ಬಿಟ್ಟೈತಿ. ಇಲ್ಲಿಂದ ಒಂದ್ಸಲ ಡಿವೈಡ್ ಮಾಡಿ ಇಟ್ಟೇವಿ, ಇದನ್ನ ವಾಪಸ್ ಇಲ್ಲಿ ಬರ್ದೇನಿ. ಆಮೇಲೆ ನೆಕ್ಸ್ಟ್ ಒಂದು ಕಾಮನ್ ಆಂಗಲ್ ಹುಡುಕೇನಿ, ಅದ್ರಾಗ ಮುಗಿದು ಹೋತ್, ತೇರಮ ಮುಗಿದು ಹೋತ್. ಇದ್ರಾಗ ಏನು ಇಲ್ಲೇ ಇಲ್ಲ, ಭಾಳ ನೀ ತ್ರಾಸ ಮಾಡ್ಕೊಳ್ಳೋಂಥದ್ದೇನಿಲ್ಲ. ಅದಾಗದು ಈಸಿ ಐತಿ, ನೀವು ಲಕ್ಷ ಕೊಟ್ಟು ನೋಡ್ಬೇಕು ಇಷ್ಟ. ಓಕೆ, ಬ್ಯಾಟ್ ಹಾಕಕತ್ರ ನೆನ್ಪಿಡಕ್ಕಾಗಲ್ಲ. 1 ಟೈಮ್ ಅರ್ಥ ಮಾಡ್ಕೊರಿ, ನಿಮಗೆ ಭಾಳ ದಿನ ನೆನ್ಪಿಡಿತೈತಿ. ಓಕೆ, ಮ್ಯಾಥಮೆಟಿಕ್ಸ್ ಅನ್ನೋದು ಅಗದಿ ಈಸಿಯೆಸ್ಟ್ ಸಬ್ಜೆಕ್ಟ್, ಬಟ್ ಅರ್ಥ ಮಾಡ್ಕೊಂಡ್ರೆ ಅಷ್ಟ. ಅದಕ್ಕೊಂದು ಸ್ವಲ್ಪ ಬೇಸಿಕ್ ಗ್ರಿಪ್ ಇರಬೇಕಾಕೈತಿ, ಸ್ವಲ್ಪ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಾಕೈತಿ. ಯಾವ ಟರ್ಮ್ ಹಿಂಗೆ ಯಾಕೆ ಬರಿತೀವಿ, ಇದನ್ನ ಯಾಕೆ ಬರ್ದೀವಿ, ಹಿಂಗೆ ಯಾಕೆ ಬರೆಯತ್ತೀವಿ ಅನ್ನೋದನ್ನ ನಿಮಗೆ ಕ್ಲಿಯರ್ ಐಡಿಯಾ ಇತ್ತು ಅಂತಂದ್ರೆ ನಿಮ್ಗೆ ಅದೇನು ಭಾಳ ಡಿಫಿಕಲ್ಟಿ ಅನ್ಸಂಗಿಲ್ಲ. ಬಟ್ ಬ್ಯಾಟ್ ಹಾಕಬೇಕು ಅಂತಂದ್ರೆ ಇದ್ರಂತ ದೊಡ್ಡ ಟಫ್ ಸಬ್ಜೆಕ್ಟೇ ಯಾವ್ದಾಗಂಗಿಲ್ಲ. ಅರ್ಥ ಮಾಡ್ಕೊಂಡ್ರೆ ಇದ್ರಷ್ಟು ಈಸಿ ಯಾವುದಿಲ್ಲ, ಬ್ಯಾಟ್ ಹಾಕೊಂಡ್ರೆ ಇದ್ರಷ್ಟು ಟಫ್ ಯಾವುದಿಲ್ಲ. ಓಕೆ, ಈ ಕ್ವಶನ್ ನಂಬರ್ ನೆಕ್ಸ್ಟ್ 7 ಅನ್ನ ನಾವು ಸಾಲ್ವ್ ಮಾಡ್ಕೊಳ್ಳೋಣ. ಓಕೆ ಡಿಯರ್ ಸ್ಟೂಡೆಂಟ್ಸ್, ಇವಾಗ ನೆಕ್ಸ್ಟ್ ಕ್ವಶನ್ ನಂಬರ್ 7 ಏನದ ಅಂತಂದ್ರೆ, ಇನ್ ಫಿಗರ್ ಅಲ್ಟಿಟ್ಯೂಡ್ಸ್ ಎ ಡಿ ಆ್ಯಂಡ್ ಸಿ. ಇಲ್ಲಿ ಫಿಗರ್ ಕೊಟ್ಟಿದ್ದಾನ, ಅಲ್ಟಿಟ್ಯೂಡ್ಸ್ ಎ ಡಿ ಆ್ಯಂಡ್ ಸಿ ಇ ಆಫ್ ಅ ಟ್ರಯಾಂಗಲ್ ಎ ಬಿ ಸಿ ಇಂಟರ್ಸೆಕ್ಟ್ ಈಚ್ ಅದರ್ ಆಟ್ ದ ಪಾಯಿಂಟ್ ಪಿ. ಇಲ್ಲಿ ಇಂಟರ್ಸೆಕ್ಟ್ ಆಗ್ಯಾವ, 2 ಅಲ್ಟಿಟ್ಯೂಡ್ ಏನದಾವಲ್ಲ ಇಂಟರ್ಸೆಕ್ಟ್ ಆಗ್ಯಾವ. ಶೋ ದ್ಯಾಟ್ ಇಲ್ಲಿ ಟೋಟಲ್ 4 ಕಂಡೀಷನ್ ಕೊಟ್ಟಾನ, 1 2 3 4. ಇವು 4 ನಾವು ಪ್ರೂವ್ ಮಾಡ್ಕೋಬೇಕಾ. ಸೊ ಫಸ್ಟ್ ಅಲ್ಟಿಟ್ಯೂಡ್ಸ್ ಅಂದ್ರೆ ಏನು, ಅಲ್ಟಿಟ್ಯೂಡ್ಸ್ ದೇ ಫಾರ್ಮ್ 90 ಡಿಗ್ರಿ. ಅವೇನ್ ಮಾಡ್ತಾವ, 90 ಡಿಗ್ರಿನ ಫಾರ್ಮ್ ಮಾಡ್ತಾವ, ಹೌದಾ ಇಲ್ಲೋ. ಓಕೆ, 90 ಡಿಗ್ರಿನ ಫಾರ್ಮ್ ಮಾಡ್ತಾವ. ಸೊ ಹಂಗಾರೆ ಇಲ್ಲಿ 90 ಡಿಗ್ರಿ, ಇಲ್ಲಿ 90 ಡಿಗ್ರಿ. ಈ ಅಲ್ಟಿಟ್ಯೂಡ್ ಇಂದ ಈ ಕಡೆ 90 ಡಿಗ್ರಿ ಫಾರ್ಮ್ ಆಯ್ತು, ಈ ಕಡೆ 90 ಡಿಗ್ರಿ ಫಾರ್ಮ್ ಆಯ್ತು. ಈ ಅಲ್ಟಿಟ್ಯೂಡ್ ಇದಕ್ಕೆ ಪರ್ಪೆಂಡಿಕ್ಯುಲರ್ ಡ್ರಾ ಮಾಡಿರ್ತಾರ, ಎ ಬಿ ಪರ್ಪೆಂಡಿಕ್ಯುಲರ್ ಡ್ರಾ ಮಾಡಿರ್ತಾರ ಅಂದ್ಮೇಲೆ ಈ ಕಡೆ 90, ಈ ಕಡೆ 90.
ಈ ಆಲ್ಟಿಟ್ಯೂಡ್ ಎದಕ್ಕೆ ಪರ್ಪೆಂಡಿಕ್ಯುಲರ್ ಡ್ರಾ ಮಾಡ್ಯಾರ, ಸಿ ಬಿಗೆ ಪರ್ಪೆಂಡಿಕ್ಯುಲರ್ ಡ್ರಾ ಮಾಡ್ಯಾರ. ಸೊ ಈ ಕಡೆ 90 ಈ ಕಡೆ 90 ಡಿಗ್ರಿ ಫಾರ್ಮ್ ಮಾಡ್ಯಾವ. ಸೊ ಈ ಫಸ್ಟ್ ಕಂಡೀಷನ್ ನೋಡೋಣ. ಸೊ ಈಗ ನಾಲ್ಕು ಕಂಡೀಷನ್ ಕೊಟ್ಟಾನಂದ ತಕ್ಷಣ ನೀವು ಹೆದರ್ಬೇಕಾದಂತ ಕಂಡೀಷನ್ ಏನೂ ಇಲ್ಲ, ಹೆದರ್ಬೇಕಾದಂತ ನೆಸೆಸರಿ ಏನೂ ಇಲ್ಲ. ನಾವೇನ್ ಮಾಡ್ಕೋಬೇಕು, ಜಸ್ಟ್ ಸಿಂಪಲ್ ಆಗಿ ನಮ್ಗೆ ಏನ್ ಗೊತ್ತೈತೆ ಒನ್ ಬೈ ಒನ್ ಸಾಲ್ವ್ ಮಾಡ್ಕೊತ ಹೋಗುನು, ಅವತ್ತು ಅವ ಈಸಿ ಆಗ್ತಾವ. ಓಕೆ, ಸೊ ಇದ್ರಾಗ ಫಸ್ಟ್ ಒನ್ ಟ್ರಯಾಂಗಲ್ AEP ಸಿಮಿಲರ್ ಟು ಟ್ರಯಾಂಗಲ್ CDP ಹೇಳತ್ತಾನ. ಟ್ರಯಾಂಗಲ್ AEP ಟ್ರಯಾಂಗಲ್ CDP ಫಸ್ಟ್ ಏನ್ ಮಾಡ್ಬೇಕು, ಅವೆಲ್ಲದಾವ ನೋಡ್ಕೋಬೇಕು. ಇದ್ರಾಗ ಟ್ರಯಾಂಗಲ್ AEP ನಾನು ಈಗ ಶೇಡ್ ಮಾಡಿ ಇಡ್ತಿದ್ದೆ ಅವಾಗಿನ ಗತಿ, ಆಗಲಿ ಕ್ವಶನ್ ಗತಿ. ಬಟ್ ಇಲ್ಲಿ ನಾಲ್ಕು ಕಂಡೀಷನ್ ಕೊಟ್ಟಾನ, ಒಂದ್ ಶೇಡ್ ಮಾಡಿದ್ರೆ ಮತ್ತೆ ನಾಲ್ಕು ಡಯಾಗ್ರಾಮ್ ಡ್ರಾ ಮಾಡ್ಬೇಕಾಗೈತೆ. ಸೊ ನೀವು ಮಾಡ್ಕೋಬಹುದು ಒಂದೊಂದಕ್ಕೆ. ಟ್ರಯಾಂಗಲ್ AEP ಈ ಟ್ರಯಾಂಗಲ್ ಇದೇನ ಪಾಸ್ ಮಾರ್ಕ್ ಹಾಕತ್ತೇನಲ್ಲ, ಈ ಟ್ರಯಾಂಗಲ್ AEP. ಇನ್ನೊಂದು ಟ್ರಯಾಂಗಲ್ CDP ಎಲ್ಲೈತಿ, ಇಲ್ಲೈತಿ CDP. ಇದು ಬ್ಲೂ ಕಲರ್ ಅಲ್ಲಿ ಮಾರ್ಕ್ ಮಾಡತ್ತೇನಲ್ಲ, ಇದು CDP ಅನ್ಕೋರಿ. ರೈಟ್. ಸೊ ಈ ಟ್ರಯಾಂಗಲ್ ಏನ್ ಮಾಡ್ಬೇಕಂತ, ಸಿಮಿಲರ್ ಅದಾವ ಅಂತ ನಾ ತೋರಿಸ್ಬೇಕಂತ. ಸಿಂಪಲ್ ಆಗಿ ನೋಡ್ಕೋರಿ ಮಕ್ಕಳೇ, ಇಲ್ಲಿ ಇದು ಇಂಟು ಐತಿ, ಹೌದಾ? ಇಂಟು ಕಾಣತೈತೆ, ಹೌದಿಲ್ಲ? ಇದು ಹಿಂಗ ಇದು ಕ್ರಾಸ್ ಕಾಣತ್ತೆ, 2 ಲೈನ್ ಕ್ರಾಸ್ ಆಗಿ ಯಾವುದಿಲ್ಲ, 2 ಲೈನ್ ನೋಡಿಲಿ ಕಟ್ ಆಗಿ ಯಾವುದಿಲ್ಲ, 2 ಲೈನ್ ಇಂಟರ್ಸೆಕ್ಟ್ ಆಗಿ ಯಾವುದಿಲ್ಲ. ಸೊ ಹಂಗ ಈ ಕಡೆ ಲೈನ್ ಸಾರಿ, ಈ ಕಡೆ ಆಂಗಲ್ ಈಕ್ವಲ್ ಇರ್ತವೆ, ಬಿಕಾಸ್ ವರ್ಟಿಕಲಿ ಅಪೋಸಿಟ್ ಆಂಗಲ್. ಇಲ್ಲಿ ಈ ಆಂಗಲ್ ಈಕ್ವಲ್ ಇರ್ತೈತಿ ನೋಡ್ರಿ. ಈ ಆಂಗಲ್ ಆಮೇಲೆ ಈ ಆಂಗಲ್, ಎರಡು ಆಂಗಲ್ ಏನ್ ಇರ್ತಾವ, ಇವ ಈಕ್ವಲ್ ಇರ್ತಾವ, ಬಿಕಾಸ್ ವರ್ಟಿಕಲಿ ಅಪೋಸಿಟ್ ಆಂಗಲ್ಸ್. ಒಂದ್ ಆಂಗಲ್ ಸಿಕ್ತಾ. ನೆಕ್ಸ್ಟ್ ಇನ್ನೊಂದು ಯಾವ್ದಾದ್ರು ಸಿಗ್ತೈತೆ ನೋಡಿ. ಈ ರೆಡ್ ಕಲರ್ ಟ್ರಯಾಂಗಲ್ ಒಳಗೆ 90 ಐತಿ ಈ ಕಡೆ, ಬ್ಲೂ ಕಲರ್ ಟ್ರಯಾಂಗಲ್ ಒಳಗೂ 90 ಐತಿ ಈ ಕಡೆ. ಸೊ 2 ಆಂಗಲ್ ಸಿಕ್ಕರೆ ಸಾಕಲ್ಲ. ಬೈ ಎ ಸಿಮಿಲಾರಿಟಿ ಕ್ರೈಟೇರಿಯಾ ದೀಸ್ ಟು ಟ್ರಯಾಂಗಲ್ಸ್ ಆರ್ ಸಿಮಿಲರ್ ಬರಿಬಹುದು. ಸೊ ಅದನ್ನ ಏನ್ ಬರೀ ನಂಗಾರೆ, ಇನ್ ಟ್ರಯಾಂಗಲ್ ಇದನ್ನ ಚೂಸ್ ಮಾಡ್ಕೊ, ಟ್ರಯಾಂಗಲ್ AEP ಅಂಡ್ ಟ್ರಯಾಂಗಲ್ CDP. ಅಡ್ವಾನ್ಸ್ ಸಿಮಿಲರ್ ಹಾಕ್ಬೇಡ, ಲಾಸ್ಟಿಗೆ ಹಾಕೊಂಡು. ಸೊ ಇದ್ರಾಗ ನಾ 2 ಕ್ವಾಂಟಿಟಿ ಚೂಸ್ ಮಾಡಿದ್ನಲ್ಲ, ಯಾವ ಟ್ರಯಾಂಗಲ್ ಒಳಗೆ AEP ಈ ರೆಡ್ ಕಲರ್ ಟ್ರಯಾಂಗಲ್, CDP ಬ್ಲೂ ಕಲರ್ ಟ್ರಯಾಂಗಲ್ ಒಳಗ ಒಂದ್ ಆಂಗಲ್ ಯಾವ್ದು ಚೂಸ್ ಮಾಡೀನಿ, ವರ್ಟಿಕಲಿ ಅಪೋಸಿಟ್ ಆಂಗಲ್ APE. ಅದು ಡಯಾಗ್ರಾಮ್ ನೋಡ್ಕೋತ ಹೇಳ್ಬೇಕು ನೀವು. APE ಇಸ್ ಈಕ್ವಲ್ ಟು APE, ಈ ಪೀಕ್ ಈಕ್ವಲ್ ಯಾವ್ದು, ಈ ಕಡೆ ಅಪೋಸಿಟ್ ಇರುವಂತದ್ದು CPD. ಇವೆರಡು ಈಕ್ವಲ್ ಇರ್ತಾವ, ಬಿಕಾಸ್ ವರ್ಟಿಕಲಿ ಅಪೋಸಿಟ್ ಆಂಗಲ್ಸ್. ಕನ್ನಡ ಮೀಡಿಯಂದವರು ಶೃಂಗಾಭಿಮುಖ ಕೋನ ಅಂತ ಹೇಳ್ತಾರೆ, ರೈಟ್. ಸೊ ನೆಕ್ಸ್ಟ್ ಇನ್ನೊಂದು ಆಂಗಲ್ ಯಾವ್ದು, 90 ಡಿಗ್ರಿ ಹುಡುಕಿರಲ್ಲ. ಸೊ ಹಂಗಾರೆ CDP ಇಸ್ ಈಕ್ವಲ್ ಟು AEP. ಈ ಆಂಗಲ್ AEP ಯಾವ್ದು ಬೇಕಾಗಿರ್ತದೆ ಅದನ್ನ ಮಿಡಲ್ ಇರಬೇಕು, 90 ಡಿಗ್ರಿ. ಸೊ ಏನ್ ಬೋತ್ 90 ಡಿಗ್ರಿ. Therefore these two triangles are similar. Therefore AEP similar to triangle CDP by AA similarity criterion. Right. So first one ಆಯ್ತು ಹಂಗಾರೆ ಇವಾಗ. ಸೊ ಈಗ ಸೆಕೆಂಡ್ ಒನ್ ಸಾಲ್ವ್ ಮಾಡೋಣ. ಸೆಕೆಂಡ್ ಒನ್ ನೋಡ್ರಿ, ಟ್ರಯಾಂಗಲ್ ABD. ಇದನ್ನ ಟ್ರಯಾಂಗಲ್ ABD ಹಂಗಾರ ಇದು ABD ಅಂದ್ರೆ ಈ ಪೂರಾ ಟ್ರಯಾಂಗಲ್ ABD, ಹೌದಿಲ್ಲ? ಇದು ಪಾಸ್ ಮಾರ್ಕ್ ಹಾಕಲಿ, ಇದಕ್ಕೂ ಸೇರಿಸಿ. ಇದು ರೆಡ್ ಕಲರ್ ಏನು ಪಾಸ್ ಮಾಡಿರಲ್ಲ, ಇದು ABD ಟ್ರಯಾಂಗಲ್. ಬೇಕಾದ್ರೆ ನೀವು ಲೈನ್ ಡ್ರಾ ಮಾಡ್ಕೊರಿ. ನಾನು ಲೈನ್ ಡ್ರಾ ಮಾಡ್ಕೊತಿದ್ದೆ, ಇಲ್ಲಿ 4 ಅದಾವಲ್ಲ, ಅದರ ಸಂಬಂಧ ಮಾಡ್ಕೊಂಡಿಲ್ಲ. ಅಂಡ್ ಟ್ರಯಾಂಗಲ್ CBE ಓಹೋ ಇದು ಬಂತ, ಈ ಸ್ಪೇಸು ಬಂತಂಗಾರ. ಈಗ CBE. ಸೊ ಇದು ಬಂತು. CBE ನೋಡ್ಕೊರಿ. ಇಲ್ಲಿ ಬ್ಲೂ ಕಲರ್ ಇಲ್ಲಿ ಏನದಾವಲ್ಲ, ಇದು CBE ಟ್ರಯಾಂಗಲ್ ಅನ್ನ ಇಂಡಿಕೇಟ್ ಮಾಡತೈತಿ. ನೆಕ್ಸ್ಟ್
ಎ ಬಿ ಡಿ, ಇದು ಎ ಬಿ ಡಿ ಐತಲ್ಲ, ಎ ಬಿ ಡಿ, ಇದು ರೆಡ್ ಕಲರ್ ಟ್ರಯಾಂಗಲ್ ಅನ್ನ ಇಂಡಿಕೇಟ್ ಮಾಡತೈತಿ. ಅರ್ಥ ಆಯ್ತು? ರೆಡ್ ಕಲರ್ ಟ್ರಯಾಂಗಲ್ ಅನ್ನ ಇಂಡಿಕೇಟ್ ಮಾಡತೈತಿ. ಸೊ ಹಂಗಾರ ಈಗ ಬರಿತೀನಿ, ಏನ್ ಬರಿತೀನಪ್ಪ ಅಂದ್ರೆ ಇವೆರಡು ಟ್ರಯಾಂಗಲ್ ಬರ್ತು, ಚೂಸ್ ಮಾಡ್ಕೋತೀನಿ. ಇನ್ನರ್ ಟ್ರಯಾಂಗಲ್ ಎ ಬಿ ಡಿ ಆ್ಯಂಡ್ ಟ್ರಯಾಂಗಲ್ ಸಿ ಬಿ ಇ, ಇವೆರಡು ಟ್ರಯಾಂಗಲ್ ಒಳಗ ನೀ ಅಟ್ಲೀಸ್ಟ್ ಎರಡು ಹುಡುಕು, ಅಟ್ಲೀಸ್ಟ್ ಎರಡು ಆ್ಯಂಗಲ್ ಹುಡುಕು, ನೋಡಿ ಸಿಗ್ತಾವ ನೋಡು. ಫಸ್ಟ್ 90 ಡಿಗ್ರಿ ಇರ್ಬೇಕು ನೋಡಿ, ಯಾವ್ದು ಹುಡುಕ್ರಿ. ಇದು ರೆಡ್ ಕಲರ್ ಟ್ರಯಾಂಗಲ್ 90 ಎಲ್ಲಿ ಐತಿ? ರೆಡ್ ಕಲರ್ ಟ್ರಯಾಂಗಲ್ ಒಳಗೆ ಡಿ ಬಿ, ಹಾ ಇಲ್ಲ ಐತಲ್ಲ 90 ಐತಲ್ಲ, ಇಲ್ಲ, ಹಾ 90 ಆಂಗಲ್ ಎ ಡಿ ಬಿ, ಆಂಗಲ್ ಎ ಡಿ ಬಿ ಇಸ್ ಈಕ್ವಲ್ ಟು ಇದು ಬ್ಲೂ ಕಲರ್ ಟ್ರಯಾಂಗಲ್ 90 ಹುಡುಕ್ರಿ. ಬ್ಲೂ ಕಲರ್ ಟ್ರಯಾಂಗಲ್ ಒಳಗ ಇದು ಅಲ್ಲ, ಇದು ಇಲ್ಲೈತಿ ಸಿ ಬಿ ಇ, ಸಿ ಬಿ ಇ ಇಲ್ಲೈತಿ 90 ಡಿಗ್ರಿ, ಅಂದ್ರೆ ಸಿ ಇ ಬಿ ಬರಲ, ಸಿ ಇ ಬಿ, ಸಿ ಇ ಬಿ ಬ್ಲೂ ಕಲರ್ ಟ್ರಯಾಂಗಲ್ ಒಂದ್ ಜೋಡಿ ಸಿಕ್ತಾ. ಇನ್ನೊಂದು ಆಂಗಲ್ ಯಾವ್ದಾರು ಹುಡುಕ್ರಿ. ರೆಡ್ ಕಲರ್ ಟ್ರಯಾಂಗಲ್ ಒಳಗ ಬಿ ಆಂಗಲ್ ಐತಲ್ಲ, ಬ್ಲೂ ಕಲರ್ ಟ್ರಯಾಂಗಲ್ ಒಳಗು ಬಿ ಆಂಗಲ್ ಐತಿ. ಸೊ ಹಂಗಾರ ಕಾಮನ್ ಆಂಗಲ್ ಸಿಕ್ತಲ್ಲ ನಮ್ಗೆ. ಹಂಗಾರ ಇವಾಗ ನೋಡ್ರಿ, ಸಿ ಬಿ ಇ ಡಿ ಬಿ ಎ, ರೆಡ್ ಕಲರ್ ಇಲ್ಲೇ ನೋಡಿ, ರೆಡ್ ಕಲರ್ ಒಳಗ ಡಿ ಬಿ ಎ, ಇಲ್ಲ ಎ ಬಿ ಡಿ ತಗೋಣ, ಎ ಬಿ ಡಿ ಅಂತ ಬರ್ಕೊಳ್ಳೋಣ. ಎ ಬಿ ಡಿ ಯಾವುದು? ರೆಡ್ ಕಲರ್ ಟ್ರಯಾಂಗಲ್ ಒಳಗೆ ಎ ಬಿ ಡಿ ಬಿ ಆಂಗಲ್ ತಗೊಂಡೇವಿ. ಇನ್ನೊಂದು ಬ್ಲೂ ಕಲರ್ ಒಳಗ ಸಿ ಬಿ ಇ, ಸಿ ಬಿ ಇ, ಇವು ಎರಡು ಆಂಗಲ್ ಈಕ್ವಲ್ ಹೌದಿಲ್ಲ. ಇದು ಯಾಕೆ ಈಕ್ವಲ್ ಆಯ್ತು? ಇದು 90 ಡಿಗ್ರಿ ಈಕ್ವಲ್ ಆಯ್ತು. ಇದು ಯಾಕೆ ಈಕ್ವಲ್ ಆಯ್ತು? ಕಾಮನ್ ಆಂಗಲ್ ಇದು, ಇದೇನಿದೆ? ಕಾಮನ್ ಆಂಗಲ್ ಇದು. ಸೊ ಹಂಗಾರ ಇವೆರಡು ಟ್ರಯಾಂಗಲ್ ಏನದು? ಸಿಮಿಲರ್. ದೇರ್ ಫೋರ್ ಟ್ರಯಾಂಗಲ್ ಎ ಬಿ ಡಿ, ಸಿಮಿಲರ್ ಟು ಟ್ರಯಾಂಗಲ್ ಸಿ ಬಿ ಇ, ಇವೆರಡು ಟ್ರಯಾಂಗಲ್ ಸಿಮಿಲರ್ ಆಯ್ತು ಬೈ ಎ ಸಿಮಿಲಾರಿಟಿ ಕ್ರೈಟೇರಿಯಾ. ಓಕೆ, ಸೊ ಹಂಗಾರೆ ಇವೆರಡು ಬರ್ಕೋರಿ, ಅವನ್ನೆರಡು ಸಾಲ್ವ್ ಮಾಡ್ತೇನೆ, ರಬ್ ಮಾಡ್ತೀನಿ, ಬರ್ಕೋರಿ. ನೀವು ವಿಡಿಯೋ ಪಾಸ್ ಮಾಡಿ ಟ್ರೈ ಮಾಡ್ಬೋದು, ಯಾಕಂದ್ರೆ ಇವಿನ್ ಎರಡು ಅದಾವಲ್ಲ ಅವು ಎ ಸಿಮಿಲಾರಿಟಿ ಮೇಲೆ ಬರ್ತಾವು. ಬೇಕಂದ್ರೆ ನೀವು ವಿಡಿಯೋ ಪಾಸ್ ಮಾಡಿ ಟ್ರೈ ಮಾಡ್ರಿ ಒನ್ ಟೈಮ್, ಅಂದ್ರೆ ನಿಮ್ಗೆ ಐಡಿಯಾ ಬರ್ತೈತಿ. ಅದು ಕರೆಕ್ಟರ್ ಆಗಲಿ ರಾಂಗರ್ ಆಗಲಿ ಅಟ್ಲೀಸ್ಟ್ ಟ್ರೈ ಮಾಡ್ಬೇಕು. ನಮ್ಮ ಸರ್ ಒಬ್ರು ಹೇಳ್ತಿದ್ರು, ಟ್ರೈ ಅಂಡ್ ಫೇಲ್ ಬಟ್ ಡೋಂಟ್ ಫೇಲ್ ಟು ಟ್ರೈ. ಅಂದ್ರೆ ನೀ ಟ್ರೈ ಮಾಡಿ ಫೇಲ್ ಆಗ, ನೀ ಟ್ರೈ ಮಾಡ್ಲಾರ್ದನ್ನ ನಂಗೆ ಬರಂಗಿಲ್ಲ ಅನ್ನಕ್ ಹೋಗ್ಬೇಡ, ಫೇಲ್ ಆಗ್ಬೇಡ. ಅಟ್ಲೀಸ್ಟ್ ನಿಂಗೆ ಫೇಲ್ ಆದ್ರೂ ಸದ್ಯಕ್ಕೆ ಅಟ್ಲೀಸ್ಟ್ ನಾನು ಟ್ರೈ ಮಾಡಿನಲ್ಪ, ನಾನು ಪ್ರಯತ್ನ ಪಟ್ಟೇನಿ ಅಂತರ ಇರ್ತೈತಿ. ನೀ ಏನೂ ಟ್ರೈ ಮಾಡ್ಲಾರ್ದ ಸುಮ್ಮನೆ ಡೈರೆಕ್ಟ್ ಹಂಗ ಕುಂತಿ ಅಂತಂದ್ರೆ ಅಟ್ಲೀಸ್ಟ್ ಪ್ರಯತ್ನ ಮಾಡಿ, ಕರೆಕ್ಟ್ ಆಗಲಿ ರಾಂಗ್ ಆಗಲಿ. ಥರ್ಡ್ ಒನ್ ಏನೈತದ? ಟ್ರಯಾಂಗಲ್ ಎ ಇ ಪಿ, ಇನ್ ತೊಗೊಂಡ್ಬಿಡ್ಲೇ ಇಲ್ಲೇ. ಇನ್ನು ಟ್ರಯಾಂಗಲ್ ಎ ಇ ಪಿ ಆ್ಯಂಡ್ ಟ್ರಯಾಂಗಲ್ ಯಾವುದು? ಟ್ರಯಾಂಗಲ್ ಎ ಡಿ ಬಿ, ಟ್ರಯಾಂಗಲ್ ಎ ಡಿ ಬಿ ಎ ಇ ಪಿ ಯಾವ್ಯಾವ ಎಲ್ಲೆಲ್ಲ ಅದಾವ ಚೂಸ್ ಮಾಡ್ಕೊಳ್ಬೇಕು. ಫಸ್ಟ್ ಎ ಇ ಪಿ ಎಲ್ಲೈತಿ? ಎ ಇ ಪಿ ಇದಿಷ್ಟ, ಇನ್ನೊಂದು ಎ ಡಿ ಬಿ, ಓಹೋ ಎ ಡಿ ಬಿ. ಇದನ್ನ ಬ್ಲೂ ಕಲರ್ ಇಂದ ತರ್ಕಿಸ್ಬಿಡ್ಲ ನನಗೆ. ರೈಟ್. ಸೊ ಇಲ್ಲಿ ನೋಡಿ, ಎ ಡಿ ಬಿ ಅನ್ನೋದು ರೆಡ್ ಕಲರ್, ಎ ಇಂದ ಹಿಡ್ಕೊಂಡು ಡಿ ಇಂದ ಹಿಡ್ಕೊಂಡು ಬಿ ತನ ಎ ಡಿ ಬಿ, ಅದು ಏನ? ರೆಡ್ ಕಲರ್ ಏನ್ ಇಂಡಿಕೇಟ್ ಮಾಡತೈತಿ? ಟ್ರಯಾಂಗಲ್ ಎ ಡಿ ಬಿ ಇಂಡಿಕೇಟ್ ಮಾಡತೈತಿ. ಇದಕ್ಕೊಂದನ್ನೇ ಎ ಇ ಪಿ ಇದಿಷ್ಟ ಇದ್ರಾಗ ಬಂದ್ಬಿಟ್ಟೈತಿ. ಇದು ರೆಡ್ ಕಲರ್ ಒಳಗ ಬ್ಲೂ ಕಲರ್ ಐತಿ, ಹಂಗಾರೆ ಒಂದು ಕಾಮನ್ ಆಂಗಲ್ ಸಿಗ್ಲೇಬೇಕು. ನೀನು ಕಾಮನ್ ಆಂಗಲ್ ಸಿಗ್ಲೇಬೇಕು, ಸಿಗಲ್ಲ ಅಂದ್ರೆ ನಡೆಯಂಗಿಲ್ಲ. ಯಾಕೆ?
ರೆಡ್ ಕಲರ್ ಒಳಗ ಬ್ಲೂ ಕಲರ್ ಐತಲ್ಲ ಅದ್ರೊಳಗ ಐತದ ರೈಟ್. ಓಕೆ, ಇದು ಟ್ರಯಾಂಗಲ್ ಪೂರ್ತಿ ಕಾಣತಿತ್ತು ಇಲ್ಲೂ. ಓ ಬಿ ಎಂಡಿಗೆ ಐತೆನ ಅದ. ಸ್ವಲ್ಪ ಎಂತ ಹಾ ಕಾಣ್ತೈತೆ ಅನ್ಕೋತಿ. ರೈಟ್. ರೈಟ್. ಸೊ ಹಂಗಾರೆ ಇವಾಗ ಬ್ಲೂ ಕಲರ್ ಒಳಗ ಒಂದಂತೂ ಕಾಮನ್ ಆಂಗಲ್ ಸಿಗ್ಲೇಬೇಕು. ಯಾಕೆ ರೆಡ್ ಕಲರ್ ಒಳಗ ಬ್ಲೂ ಕಲರ್ ಐತಿ. ಯಾವ್ದು ಕಾಮನ್? ಬ್ಲೂ ಕಲರ್ ಟ್ರಯಾಂಗಲ್ ಬಗ್ಗೆ ಮಾತಾಡಕತ್ತಾಗ ಏ ನಾನು ಬರ್ತೀನಿ ಅಂತಾನ. ರೆಡ್ ಕಲರ್ ಟ್ರಯಾಂಗಲ್ ಬಗ್ಗೆ ಮಾತಾಡಕತ್ತಾಗ ಏ ನಾನು ಬರ್ತೀನಿ ಅಂತ ನಾವು ಫಸ್ಟ್ ಬರ್ದ್ಬಿಡು ನಂಗೆ. ಫಸ್ಟ್ ಪಿ ಎ ಇ ಭಯ್ಯಾ, ಪಿ ಎ ಇ ಎ ಆಂಗಲ್ ಪಿ ಎ ಇ ಇಸ್ ಈಕ್ವಲ್ ಟು ಇದು ಬ್ಲೂ ಕಲರ್ ಒಳಗ ಪಿ ಎ ಇ, ರೆಡ್ ಕಲರ್ ಒಳಗ ಡಿ ಎ ಬಿ. ಡಿ ಎ ಬಿ ಎರಡು ಈಕ್ವಲ್ ಬಿಕಾಸ್ ಕಾಮನ್ ಆಂಗಲ್. ಕನ್ನಡ ಮೀಡಿಯಂದವ್ರು ಸಾಮಾನ್ಯ ಬಾಹು ಅಂತ ಬರೀತೀರಿ, ಕಾಮನ್ ಆಂಗಲ್. ನೆಕ್ಸ್ಟ್ ಇನ್ನ ರೆಡ್ ಇದು ಬ್ಲೂ ಕಲರ್ ಟ್ರಯಾಂಗಲ್ ಒಳಗ ಒಂದು 90 ಡಿಗ್ರಿ ಐತಿ. 90 ಡಿಗ್ರಿ ಐತಿ. ಬ್ಲೂ ಕಲರ್ ಒಳಗ ಒಂದು 90 ಡಿಗ್ರಿ ಐತಿ. ಅದು ಪಿ ಇ ಎ. ಪಿ ಇ ಎ ಇಸ್ ಈಕ್ವಲ್ ಟು ಪಿ ಇ ಎ ಇಸ್ ಈಕ್ವಲ್ ಟು ರೆಡ್ ಕಲರ್ ಒಳಗೆ 90 ಹುಡುಕ್ರಿ. ರೆಡ್ ಕಲರ್, ರೆಡ್ ಇಲ್ಲಿ ಹೋಗಿ ಇಲ್ಲಿ ಬಂದು ಇಲ್ಲಿ ಹೋಗೈತಿ. ಹಾ 90 ಇಲ್ಲಿ ಐತಿ ನೋಡಂಗಾರ. ಎ ಡಿ ಬಿ. ಎ ಡಿ ಬಿ ಏನಂಗಾರ ಇದು ಬೋತ್ 90 ಡಿಗ್ರಿ ಬರ್ದ್ಬಿಡಿ. ಇಲ್ಲ ಅಂದ್ರೆ ಆಲ್ಟಿಟ್ಯೂಡ್ ಬರೀತಿದ್ರೆ ಆ ವರ್ಡ್ ಬರೀತಿದ್ರೆ ಆ ವರ್ಡ್ ಬರಿಬೇಕಂದ್ರೆ. ಸೊ ಹಂಗಾರೆ ದೇರ್ ಫೋರ್ ದೀಸ್ ಟು ಟ್ರಯಾಂಗಲ್ಸ್ ಆರ್ ಸಿಮಿಲರ್. ದೇರ್ ಫೋರ್ ಟ್ರಯಾಂಗಲ್ ಎ ಇ ಪಿ ಸಿಮಿಲರ್ ಟು ಟ್ರಯಾಂಗಲ್ ಎ ಡಿ ಬಿ. ಆಯ್ತಲ್ಲ, ಬೈ ಎ ಸಿಮಿಲಾರಿಟಿ ಕ್ರೈಟೀರಿಯಾ ಮುಗಿದೋಯ್ತಿದ್ದು. ಇದನ್ನ ನೀವು ಟ್ರೈ ಮಾಡ್ತೀರಾ? ನಾ ಹೇಳ್ತೇನೆ ನೋಡಿ, ಇಲ್ಲಿ ಯಾವ ಅಂತ ಹೇಳ್ಬಿಡ್ತೇನೆ ನಂಗೆ. ಇದನ್ನ ನೀವು ಟ್ರೈ ಮಾಡೋದ್ರಿ. ಪಿ ಡಿ ಸಿ, ಪಿ ಡಿ ಪಿ ಡಿ ಪಿ ಡಿ ಪಿ ಡಿ ಸಿ ಆ ಮ್ಯಾಲಿಂದ ರಬ್ ಮಾಡೋಣ. ಬೇಕಂದ್ರೆ ರಬ್ ಮಾಡ್ಬಿಡ್ತೀರಿ. ಪಿ ಡಿ ಸಿ ಟ್ರಯಾಂಗಲ್ ಯಾವುದು ಲಾಸ್ಟ್ ಐತಲ್ಲ ಇದನ್ನ ಶೇರ್ ಮಾಡ್ಬಿಟ್ಟಿದ್ದೀರಿ. ಪಿ ಡಿ ಸಿ. ಇನ್ನೊಂದು ಡಿ ಸಿ. ಡಿ ಪಿ ಡಿ ಸಿ ಇದಾತ. ಇನ್ನೊಂದು ಬಿ ಇ ಸಿ. ಬಿ ಇ ಸಿ. ಹೋ ಬಿ ಇ ಸಿ ಪೂರ್ತಿ ಈ ಕಡೆ ಭಯ ಇಲ್ಲೇ ಬಿ 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 ಎಲ್ಲಿತನ ಈತನ ಬಾ ಇಲ್ಲಿತನ ಬಾ. ಲೈನ್ ಮಾಡಿ ಲೈನ್ ಮಾಡಿ ಬಿ ಇ ಸಿ ಅಲ್ಲಿ ಮ್ಯಾಲ್ತನ ಹೋಗ್ಬೇಕಲ್ಲ. ಹಾ, ರೆಡ್ ಕಲರ್ ಒಳಗ ಬ್ಲೂ ಕಲರ್ ಐತಿ ಅಂತಂದ್ರ ಒಂದು ಕಾಮನ್ ಆಂಗಲ್ ಸಿಗ್ಲೇಬೇಕ. ದಟ್ ಈಸ್ ಸಿ. ಒಂದ್ ಆಂಗಲ್ ಸಿಗ್ತಾ. ಇನ್ನೊಂದು ರೆಡ್ ಕಲರ್ ಒಳಗ ಈ 90 ಡಿಗ್ರಿ ಐತಿ. ಬ್ಲೂ ಕಲರ್ ಒಳಗ ಇಲ್ಲಿ ಡಿ 90 ಡಿಗ್ರಿ ಐತಿ. ಆಡ್ ಆಂಗಲ್ ಸಿಕ್ಕು. ಬೈ ಎ ಸಿಮಿಲಾರಿಟಿ ಕ್ರೈಟೀರಿಯಾ ದೀಸ್ ಟು ಟ್ರಯಾಂಗಲ್ಸ್ ಆರ್ ಸಿಮಿಲರ್, ಹೆನ್ಸ್ ಥಿಯರಂ ಪ್ರೂವ್ಡ್. ಓಕೆ ರೈಟ್, ಅದನ್ನ ಟ್ರೈ ಮಾಡ್ಕೊರಿ. ಸೊ ಈಗ ಇವಾಗ ಕ್ವಶನ್ ನಂಬರ್ 7 ಆತಲ್ಲ, 8, 9, 10 ಅನ್ನ ಸಾಲ್ವ್ ಮಾಡ್ಕೊಳ್ಳೋಣ. ಸೊ ಓಕೆ, ಇದನ್ನ ಬರ್ಕೊಡ್ರಿ. ಓಕೆ, ಇವಾಗ ನೆಕ್ಸ್ಟ್ ಕ್ವಶನ್ ನಂಬರ್ 8. E is a point on the side AD producer of a parallelogram ABCD and BE intersect CD at F. Show that these two triangles are similar. ಯಾವ ಟ್ರಯಾಂಗಲ್? ABE ರೆಡ್ ಕಲರ್ ಇಲ್ಲಿಂದ ಇಲ್ಲಿ ತನ ಐತಿ, ನೆನ್ಪಿಟ್ಟುಕೋರಿ. BCF ಇದು ಬ್ಲೂ ಕಲರ್ ಟ್ರಯಾಂಗಲ್. CFB ಅಂತ ಅನ್ರಿ, BCF ಅನ್ರಿ, CFB ಅಂತಾರನ್ರಿ, BCF ಅಂತಾರನ್ರಿ. ಇಲ್ಲಿ ಅವ ಒಂದು ಹಿಂಟ್ ಕೊಡ್ತಾನೆ ನಿಮಗ. ಇವೆರಡು ಟ್ರಯಾಂಗಲ್ ಸಿಮಿಲರ್ ಅಂತ ಪ್ರೂವ್ ಮಾಡಾಕ
AD ನ ರಿಡ್ಯೂಸ್ಡ್ ಮಾಡ್ಯಾರ ಅಂದ್ರೆ ಕಂಟಿನ್ಯೂ ಮಾಡ್ಕೊತ ಹೋಗ್ಯಾರ ಎಲ್ಲಿ ತನ ಈ ತನ ಕಂಟಿನ್ಯೂ ಮಾಡ್ಕೊತ ಹೋಗ್ಯಾರ ಈ ತನ ಕಂಟಿನ್ಯೂ ಮಾಡ್ಕೊತ ಹೋಗ್ಯಾರ. ಆಮೇಲೆ ABCD ಅನ್ನೋದು ಪ್ಯಾರಲೋಗ್ರಾಮ್. ABCD ಅನ್ನೋದು ಪ್ಯಾರಲೋಗ್ರಾಮ್. ಸೊ ಹಂಗಾರ ಪ್ಯಾರಲೋಗ್ರಾಮ್ ಅಂದ್ಮೇಲೆ ಅಪೋಸಿಟ್ ಸೈಡ್ಸ್ ಪ್ಯಾರಲ್ ಇರ್ತಾವ, ಅಪೋಸಿಟ್ ಆಂಗಲ್ಸ್ ಈಕ್ವಲ್ ಇರ್ತಾವ. ಇವೆರಡು ಆಂಗಲ್ ಈಕ್ವಲ್ ಇರ್ತಾವ, ಆಮೇಲೆ ಇವೆರಡು ಸೈಡ್ ಏನಿರ್ತಾವ ಪ್ಯಾರಲಲ್ ಇರ್ತಾವ. ಹೌದಾ? ರೈಟ್. ಪ್ಯಾರಲೆಲೋಗ್ರಾಮ್ ಅದು ಯೂಸ್ ಆಕೈತಿ. ಸೊ ಹಂಗಾರೆ ಇಲ್ಲಿ ಬರಿತೀನಿ. ಇನ್ ಪ್ಯಾರಲೋಗ್ರಾಮ್ ABCD opposite sides are equal. Opposite sides are equal. Therefore, we can write angle A equal to angle C. Angle A equal to angle C. ಸರ್ ಒಂದು ಟೈಮ್ ಆಂಗಲ್ BAE ಪೂರಾ ಬರಿತೀರಿ, ಒಂದೊಂದು ಟೈಮ್ ಇಷ್ಟ ಬರಿತೀರಿ. ಈಗ ಈಚ ಕಡೆ ಯಾರು ಇಲ್ಲ ಅಲ್ಲ ಹೊರಗಡೆ. ಆಂಗಲ್ ಎ ಅಂದ್ರೆ ಒಳಗಿನ ಆಂಗಲ್ ಒಬ್ಬನ ಬರ್ತಾನೆ, ಹೊರಗಡೆ ಯಾರಿಲ್ಲಲ್ಲ. ಸೊ ಹೆಂಗೆ ಇಲ್ಲಿ ಸಿ ಒಳಗಿಂದ ಬರ್ಬೇಕು, ಹೊರಗೆ ಇನ್ನೊಬ್ಬರು ಡೈಗ್ರಾಮ ಇಲ್ಲಲ್ಲ, ಇಲ್ಲ. ಸೊ ಕನ್ಸಿಡರ್ ಆಗಂಗಿಲ್ಲ. ಸೊ ಸಿ ಅಷ್ಟೇ. ನೆಕ್ಸ್ಟ್ and opposite sides are parallel. Opposite sides are parallel. Opposite sides are parallel. That is AD equal to BC. That is AD is equal to BC. So we can write ನೋಡ್ರಿ, ಈ ಲೈನಿಗೆ ಪ್ಯಾರಲ್ ಐತೆ ಅನ್ಕೋ. ಈ ಲೈನ್ ಕಂಟಿನ್ಯೂ ಮಾಡಿದ್ಯಪ್ಪ ನಂಗೆ ಈಗ. ಅವಾಗ ಇದಿಷ್ಟು ಲೈನ್ ಇದಕ್ಕೆ ಪ್ಯಾರಲ್ ಇರ್ತೈತಿ. ಇದನ್ನ ಈ ಕಡೆ ಕಂಟಿನ್ಯೂ ಮಾಡಿದೆ, ಈ ಕಡೆ ಕಂಟಿನ್ಯೂ ಮಾಡಿಬಿಟ್ಟೆ ಅನ್ಕೊಳ್ಳಿ. ಅವಾಗ ಈ ಲೈನ್ ಇದು ಲೈನಿಗೆ ಪ್ಯಾರಲ್ ಇರ್ತೈತಿ. ಯಾವಾಗ ಮೀಟ್ ಹಾಕವನೋ ಇಲ್ಲ, ಮೀಟ್ ಆಗಂಗಿಲ್ಲ. ಸೊ ಈ ಲೈನ್ ಇಷ್ಟ ಇದ್ರೆ ಎಷ್ಟು, ಇದನ್ನ ಕಂಟಿನ್ಯೂ ಮಾಡಿದರೆ ಎಷ್ಟು, ಈ ಲೈನ್ ಇದಕ್ಕೆ ಪ್ಯಾರಲ್ ಇರ್ತೈತಿ. ಅಂದ್ರೆ ವಿ ಕ್ಯಾನ್ ರೈಟ್ AE ಪ್ಯಾರಲಲ್ ಟು BC. So we can write AE opposite sides are parallel. ಇದನ್ನ ಬರ್ದ್ಬಿಡ್ತೇನೆ, ಪ್ಯಾರಲಲ್ ಈಕ್ವಲ್ ಬರ್ದ್ಬಿಟ್ಟೇನೆ. ಇಲ್ಲಿ ಪ್ಯಾರಲಲ್ ಈ ರೀತಿ ಬರೀಬೇಕು. ಸಾರಿ, AE ಪ್ಯಾರಲಲ್ ಟು BC ಅಂತ ಬರಿಬಹುದು. AD ಅಷ್ಟೇ ಯಾಕೆ ಪ್ಯಾರಲ್ ಐತಪ್ಪ, AE ಸೈಡು ಪ್ಯಾರಲ್ ಐತಿ, ಇನ್ನು ಕರ್ಕೊಂಡು ಹೋಗಿ ಮುಂದೆ ಅದು ಪ್ಯಾರಲ್ ಇರ್ತೈತಿ. ರೈಟ್. ಸೊ ಹಂಗಾರ ಹಿಯರ್ ಏನ್ ಬರೀ ಪ್ಯಾರಲಲ್ ಐತಂದ್ಮೇಲೆ ಇದು BE ಅನ್ನೋದು ಟ್ರಾನ್ಸ್ವರ್ಸಲ್. ನೋಡಿ, AE ಪ್ಯಾರಲಲ್ ಟು BC ಇಲ್ಲಿ ಬರಿತೀನಿ ನೋಡಿ. ಹಿಯರ್ AE parallel to BC and BE is a transversal, therefore AEB angle AEB equal to ಈ ಆಂಗಲ್ ಆಮೇಲೆ ಈ ಆಂಗಲ್ ಈಕ್ವಲ್ ಇರ್ತವೆ. ಯಾಕಂದ್ರೆ ಅಲ್ಟರ್ನೇಟ್ ಇಂಟೀರಿಯರ್ ಆಂಗಲ್ಸ್ ಈಕ್ವಲ್ ಇರ್ತವೆ. ಯಾಕಂದ್ರೆ ಜಡ್ ಶೇಪ್ ಒಳಗೆ ಇದ್ದಿದ್ದು ಏನಿರ್ತವೆ, ಹಿಂಗೆ ಈ ತರ ಜಡ್ ಶೇಪ್ ಇತ್ತಂದ್ರೆ ಈ ಸಂಧಿ ಅಂತ ಈಕ್ವಲ್ ಇರ್ತದೆ. ಬಿಕಾಸ್ ಅಲ್ಟರ್ನೇಟ್ ಇಂಟೀರಿಯರ್ ಆಂಗಲ್ಸ್ ಇಲ್ಲಿ ನೋಡ್ರಿ, ಹಿಂಗ ಬಂದ ಹಿಂಗ ಹೋಗೈತಿ. ಟೂ ಸೈಡ್ಸ್ ಪ್ಯಾರಲಲ್ ಅದಾವು, ಒಂದ್ ಲೈನ್ ಟ್ರಾನ್ಸ್ವರ್ಸಲ್ ಐತಂದ್ರ ಈ ಆಂಗಲ್ ಈಕ್ವಲ್ ಇರ್ತೈತಿ. ದೇರ್ಫೋರ್ ಆಂಗಲ್ AEB ಈಕ್ವಲ್ ಟು ಆಂಗಲ್ CBE. AEB ಈಕ್ವಲ್ ಟು ಈ ಕಡೆಯಿಂದ ಬರ್ತವಲ್ಲ CBE, ಈ ಆಂಗಲ್ ಈಕ್ವಲ್ ಇರ್ತೈತಿ. ರೈಟ್. ಸೊ ಹಂಗಾರ CBE ತನ ತಗೋಣ, CBF ತನ ಅಷ್ಟ ತಗೊಂಡ್ಬಿಡೋಣ. CBF ಯಾಕಪ್ಪ, ಯಾಕಂದ್ರೆ ಅಲ್ಟರ್ನೇಟ್ ಆಂಗಲ್ಸ್.
ಇದಿಷ್ಟೆಲ್ಲ ಬರಿಬೇಕು ನೆಸೆಸರಿ ಏನಿಲ್ಲ. ಸೊ ನೀಟಾಗಿ ಆಗಲಿ, ಕರೆಕ್ಟ್ ಪರ್ಫೆಕ್ಟ್ ಆಗಲಿ ಅಂತಂದ್ರೆ ಇದೆಲ್ಲ ರೀಸನ್ ಕೊಟ್ಟು ಬರಿಬಹುದು. ಸೊ ನಾ ಇಲ್ಲಿ ಏನ್ ಮಾಡ್ತೀನಿ ಅಂತಂದ್ರೆ ಇದಕ್ಕೆ ಇಕ್ವೇಶನ್ 1 ಕೊಡ್ತೀನಿ, ಇದಕ್ಕೆ ಇಕ್ವೇಶನ್ 2 ಕೊಡ್ತೀನಿ. ಇವಾಗ ಯಾವ ಟ್ರಯಾಂಗಲ್ ಕಾಂಗ್ರುಯೆಂಟ್ ಅಂತ ಪ್ರೂವ್ ಸಿಮಿಲರಿಟಿ ಪ್ರೂವ್ ಮಾಡಕ್ಕೆ ನಾವು ಸಿಮಿಲರ್ ಅಂತ ರೆಡ್ ಬ್ಲೂ. ಈ ರೆಡ್ ಅಂದ್ರೆ ಯಾರು? ಇನ್ ಟ್ರಯಾಂಗಲ್ ಎ ಬಿ ಇ and triangle CBF ಏನು ಕೊಟ್ಟಾನ ಇಲ್ಲವ? CFB ಕೊಟ್ಟಾನ. CFB ಇಲ್ಲಿ ಐತಲ್ಲ ಆಂಗಲ್ ಎ ಈಕ್ವಲ್ ಟು ಆಂಗಲ್ ಹೊಳಬಳ ಇಲ್ಲಿ ತನಕ ಮುಗ್ದೈತೆ, ಆಲ್ರೆಡಿ ಮುಗ್ದೈತಪ್ಪ. ಹೊಳಬಳ ಅವನ ಬರೆಯತ್ತೀವಿ. ಆಮೇಲೆ ಆಂಗಲ್ ಎ ಇ ಬಿ ಈಕ್ವಲ್ ಟು ಆಂಗಲ್ CBF, ಎ ಇ ಬಿ ಈಕ್ವಲ್ ಟು CBF. ಇದು ಫ್ರಾಮ್ 1, ಇದು ಫ್ರಾಮ್ 2. Therefore these two triangles are similar. Therefore triangle ABE similar to triangle CFB by AA similarity criteria ಅಂತ ನೀವು ಬರ್ಕೋಬಹುದು. ರೈಟ್, ನೋಡ್ರಿ ಇದನ್ನ ನಾ ಸ್ವಲ್ಪ ನೀಟಾಗಿ ಕಾಣಲಿ ಅಂತ ಎಕ್ಸ್ಟ್ರಾ ಬರ್ಕೋತ ಹೋಗೀನಿ. ಬೇಕಂದ್ರೆ ನಿಮ್ಗೆ ಇದನ್ನ ಬಿಟ್ಟು ಇದನ್ನ ಬರೀತಿದ್ರೆ ಬರೀರಿ, ಆಲ್ಟರ್ನೇಟ್ ಆಂಗಲ್ಸ್ ಅಂತ ಡೈರೆಕ್ಟ್ ಬರ್ಕೋಬಹುದು. ಇಲ್ಲಿ ಕೆಲವೊಬ್ರು ಏನ್ ಮಾಡ್ತಾರೆ, ಡೈರೆಕ್ಟ್ ಆಗಿ ಟ್ರಯಾಂಗಲ್ ಚೂಸ್ ಮಾಡಿ ಡೈರೆಕ್ಟ್ ಆಗಿ ಇದನ್ನ ಇಲ್ಲೇ ಬರ್ದು ರೀಸನ್ ಇಲ್ಲೇ ಸೈಡ್ ಬರ್ಕೊಂಡ್ಬಿಡ್ತಾರೆ. ಸೊ ಅದು ಓಕೆ. ನಾವು ಸ್ವಲ್ಪ ಬ್ಯಾಕ್ ಗ್ರೌಂಡ್ ರೀಸನ್ ಇರಲಿ, ಯಾಕೆ ಏನು ಎಂತ ಎಲ್ಲದಕ್ಕೂ ರೀಸನ್ ಇರಲಿ ಅನ್ನಕ್ಕೆ ಇಷ್ಟಕೊಂಡು ಬರ್ತೀನಿ. ಓಕೆ ರೈಟ್, ಇದನ್ನ ಬರ್ಕೊಳ್ರಿ. ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡಿ.